ಮದುವೆ ಬಗ್ಗೆ ನಿಮ್ಮ ಮಗಳು ಏನಂತಾಳೆ? ಅನ್ನೋಕ್ಕೇನಿದೆ, ಅವಳು ಸಂತೋಷವಾಗಿದ್ದಾಳೆ. ಇದು ಅವಳ ಅದೃಷ್ಟ. ಅದೃಷ್ಟದ ಜೊತೆಗೆ ಯೋಗ್ಯತೆ ಇರಬೇಕಲ್ಲ ಶಾಸ್ತ್ರಿಗಳೇ. ನಮ್ದು ಬಹಳ ದೊಡ್ಡ ಮನೆತನ, ರೀತಿ ರಿವಾಜು ಜಾಸ್ತಿ ಇರುತ್ತೆ. ಬಡವರ ಮನೆ ಹುಡುಗಿ ಇದನ್ನೆಲ್ಲ ನಿಭಾಯಿಸ್ಬೇಕಲ್ಲ. ಸಮಾನ ಅಂತಸ್ತಿನವ್ರ ಜೊತೆ ಸಂಬಂಧ ಮಾಡಿದ್ರೆ ಈ ಸಮಸ್ಯೆ ಬರಲ್ಲ. ರಾಧಾ ರಾಣಿ ಆಗಿರೋ ಸೊಸೆ ತಂದ್ವಿ ಅಂತ ಅನ್ಕೊಳ್ತಾ ಇರೋ ನಮ್ಮಮ್ಮ ನಮ್ಮ ಅತ್ತಿಗೆ ನಾಳೆ ಚಿಂತೆ ಮಾಡೋ ಹಾಗಾಗಬಾರ್ದಲ್ವಾ? ವಿಷ್ಣು, ಏನು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆ ನಿನಗೆ? ಆಗಲ್ಲ ಅಣ್ಣ. ಅದು ಎದುರುಗಡೆ ಕೂತವ್ರು ಯಾರು ಗೊತ್ತಾ? ಯೋಚನೆ ಮಾಡಿ ಮಾತಾಡು. ಸದ್ಯಕ್ಕೆ ನಮ್ಮ ಕುಟುಂಬದಲ್ಲಿ ಇದೇ ಕೊನೆ ಮದುವೆ. ಅದಕ್ಕೆ ಆದಷ್ಟು ನಮ್ಮ ಶಾಸ್ತ್ರದ ಪ್ರಕಾರನೇ ಮದುವೆ ಮಾಡೋಣ ಅಂತಿದ್ದೀವಿ. ನಮ್ಮ ಕಡೆಯಿಂದ ಏನಾಗಬೇಕು ಅಂತ ತಾವು ತಿಳಿಸಿದ್ರೆ ನಾವು ಅದನ್ನು ಹಾಗೆ ಮಾಡ್ತೀವಿ. ಮೂಲತಃ ನಾವು ಉತ್ತರ ಭಾರತದವರು, ವಾರಣಾಸಿ ಹತ್ರ. ಹಾಗಾಗಿ ಅದೇ ಸಂಪ್ರದಾಯಗಳನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ಶೋಭನಾ ಶಾಸ್ತ್ರ ಮುಗಿಯೋವರೆಗೂ ಹುಡುಗ ಹುಡುಗಿ ಮುಖ ನೋಡಬಾರ್ದು. ಹುಡುಗಿ ಮುಖನ ರೇಷ್ಮೆ ವಸ್ತ್ರದಿಂದ ಮುಚ್ಕೊಂಡಿರ್ಬೇಕು. ಇನ್ನು ಮಂಟಪದಲ್ಲಾಗೋ ಶಾಸ್ತ್ರಗಳನ್ನ ಆಮೇಲೆ ತಿಳಿಸ್ತೀವಿ. ಅದಕ್ಕೇನೇನು ಬೇಕೋ ಅದೆಲ್ಲ ತಯಾರಿಗಳು ನಾವೇ ಮಾಡ್ಕೊಂಡು ಬರ್ತೀವಿ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಹಲೋ ಪ್ರಣವ್. ಹಾಯ್ ಹನಿ. ಆಡಿಷನ್ ರಿಸಲ್ಟ್ ಬಂತಾ? ಆಡಿಷನ್ ಗಿಡಿಷನ್ ಏನೂ ಇಲ್ಲ. ಯಾಕೆ? ಎಸ್, ಈಗ ಏನಿದ್ರು ಡೈರೆಕ್ಟ್ ಶೂಟಿಂಗ್. ಹೀರೋಯಿನ್ ಆಗ್ತಿದ್ದೀರಾ ಮೇಡಮ್ ನೀವು, ಹೀರೋಯಿನ್. ಐ ಮೀನ್ ಟ್ರಬಲ್. ಇಲ್ಲಿ ಎಲ್ಲರೂ ನನ್ನ ಮದ್ವೆ ಮುಗ್ದೆ ಹೋಯ್ತು ಅನ್ನೋ ಹಾಗಾಡ್ತಿದ್ದಾರೆ. ಡೋಂಟ್ ವರಿ ಹನಿ, ನನ್ನ ಫ್ರೆಂಡ್ ಒಬ್ರು ಡೈರೆಕ್ಟರ್ಗೆ ತುಂಬಾ ಕ್ಲೋಸ್. ಒಂದು 2 days ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಓಕೆ? ಇನ್ನು 2 days? ಅಷ್ಟ್ರಲ್ಲಿ ನಾನು ಹೀರೋಯಿನ್ ಆಗೋ ಕನ್ಸೆಲ್ಲ ಹೋಮ್ ಆಗಿರುತ್ತೆ ಅಷ್ಟೇ. ಹೇ, ಯು ಡೋಂಟ್ ವರಿ ಡಿಯರ್, ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಓಕೆ, ಟೇಕ್ ಕೇರ್, ಬಾಯ್. ನಮ್ಮ ಮಾನ ಮರ್ಯಾದೆ ಹರಾಜಾಗ್ದೆ ನೀನಿವತ್ತು. ನಾನೇನಂತದ್ದು ಮಾತಾಡಿದೆ? ಮಧುರಾಪುರದಲ್ಲಿ ಶಾಸ್ತ್ರಿಗಳಿಗಿರೋ ಮರ್ಯಾದೆ ಆದರ ನಮಗಿಲ್ಲ. ಅವರಂತ ವಿದ್ವಾಂಸರು, ಪ್ರಾಜ್ಞರು, ದೈವ ಭಕ್ತರು. ಅವರು ನಮ್ಮ ಬೀಗರಾಗ್ತಿರೋದು ಅವರ ದೊಡ್ಡತನ. ನಮ್ಮನೆ ತನಕ ಒಂದು ಮರ್ಯಾದೆ ಇದೆ, ಒಂದು ಅಂತಸ್ತಿದೆ. ನೀನು ಪ್ರತಿಯೊಂದನ್ನು ದುಡ್ಡಿಂದ ಅಳಿತೀಯ. ಆದ್ರೆ ತಿಳ್ಕೋ, ನಿನ್ನ ಈ ಅಳತೆಗೆ ಮೀರಿದ ವ್ಯಕ್ತಿತ್ವ, ಘನತೆ ಶಾಸ್ತ್ರಿಗಳದ್ದು. ಅಣ್ಣ, ಒಂದು ಸಂಬಂಧ ಬೆಳೆಸಬೇಕಾದ್ರೆ ನಮ್ಮ ಮನೆತನದ ಮರ್ಯಾದೆ ಅಂತಸ್ತನ್ನ ನಾವೇ ಕಾಪಾಡ್ಕೋಬೇಕು. ಅದಕ್ಕೆ ನಾನು ಹಾಗೆ ಮಾತಾಡಿದೆ. ನಿನ್ನ ಮಾತು ಆ ಗೌರವಕ್ಕೆ ಮಸಿ ಬಳಿಯೋ ಹಾಗಿದೆ. ಇದೇನ್ ಯಕ್ಷಗಾನ ಶುರು ಮಾಡ್ಕೊಂಡ್ರೆ? ಅಷ್ಟೇ, ನಾವು ಬೇಡ ಅಂದ್ರೆ ಅವ್ರ ಸಂಪ್ರದಾಯನ ನಾವು ಮಾಡ್ಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋತಾರೆ. ಇದವ್ರ ಪದ್ಧತಿ ಅಂತೆ, ಮಾಡ್ಕೊಳ್ಳಿ ಬಿಡಿ. ಅನ್ನ ಸೀನ್ ಹೋಗ್ತಾ ಇದೆ, ತಿನ್ಕೊಂಡು ಶೃಂಗಾರ ಮಾಡ್ಕೊಳ್ತಾ ಇದೀಯಾ? ಆಹಾ, ಮದುಮಗಳು ಇವಳು. ಹೇಳಿಲ್ವೇನೆ ನಿನ್ಗೆ ಮಂಗಳ ಕಾರ್ಯದ ಯಾವ ವಸ್ತುನು ನೀನ್ ಮುಟ್ಟಬಾರದು ಅಂತ? ಅಜ್ಜಿ, ಅದು ನಂದು. ಏನು ನಂದು ನಂದು ಅಂತ ಏನೋ ಒಂದ್ ಸುಳ್ಳು ಹೇಳ್ತಾ ಇದೀಯಾ? ಅದು ಇದು ಅಂತ ನಾಟಕ ಆಡ್ಬೇಡ. ಅವನ ಹತ್ರ ತರಿಸ್ಕೊಂಡು ಹಾಕಿಸ್ಕೊಂಡ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯೇನೆ, ಕಳ್ಳಿ. ಯಾಕತ್ತೆ ಎಲ್ಲದಕ್ಕೂ ಏನಾದ್ರೂ ನಂತಿರ್ತೀರ ಅವಳಿಗೆ? ನೀನ್ ಸುಮ್ನೆ ಇರು. ಇವಳನ್ ಹೀಗೆ ಬಿಟ್ರೆ ವಿಶಾಖನ್ ಬದಲಾಗಿ ಇವಳೇ ಹೋಗಿ ಮದುವೆ ಮಂಟಪದಲ್ಲಿ ಕೂತ್ಕೋತಾಳೆ.